ಕಾರ್ಯಾಗಾರಕ್ಕೆ ಆಗಮಿಸಿರುವ ಮತ್ತು ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಾಗತಿಹಳ್ಳಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಮನ್ವಯ ಅಧಿಕಾರಿಗಳೇ, ವಿಷಯ ಪರಿವೀಕ್ಷಕರೇ ಹಾಗೂ ನನ್ನೆಲ್ಲ ಆತ್ಮೀಯ ಶಿಕ್ಷಕಿಯರೇ, ವ್ಯಕ್ತಿತ್ವ ವಿಕಸನ ಇದ್ರ ಬಗ್ಗೆ ತುಂಬಾ ನಿನ್ನೆ ನಾವು ಸಿಸ್ಲಿಪ್ ಡೈರೆಕ್ಟರ್ ಹತ್ರ ಮಾತಾಡುವಾಗ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಸಾರ್ ಒಂದು ಪ್ರಶ್ನೆ ಕೇಳಿದ್ರು, ಶಿಕ್ಷಕರಿಗೆ ಬೇಕಾ ನಿಮಗೆ ಬೇಕಾ ವ್ಯಕ್ತಿತ್ವ ವಿಕಸನ ಅಂತ. ತಪ್ಪೇನಿಲ್ಲ ಸರ್, ನಮಗೂ ಕೊಡ್ಬೋದು. ಇಷ್ಟು ವರ್ಷ ಸರ್ವಿಸ್ ಆಗಿದೆ, ಸುಮಾರು 25, 26, 28 ವರ್ಷಗಳ 30 ವರ್ಷಗಳ ಸರ್ವಿಸ್. ವ್ಯಕ್ತಿತ್ವ ವಿಕಸನ ಬೇಕಾ ನಿಮಗೆ ತರಬೇತಿ? ಸರ್, ತರಬೇತಿ ಅಂತಲ್ಲ, ಒಂದು ಮಾರ್ಗದರ್ಶನ. ನೀವು ನಮಗೆಲ್ಲ ಕ್ಲಾಸ್ 1 ಕ್ಲಾಸ್ 2 ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಇನ್ ಟೈಮ್ ನಮ್ಮ ತಾಲೂಕುಗಳಲ್ಲಿ ಥ್ರೂ BO ಮೂಲಕ ನಾವು ಆ ಒಂದು ಕಾರ್ಯಕ್ರಮವನ್ನು ಆಯ್ದ ಶಿಕ್ಷಕರಿಗೆ ಹಮ್ಮಿಕೊಳ್ತೀವಿ ಅಂತ. ಆಗ ಸರ್ ಹೇಳಿದರು, ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲ. ಯಾರು ಒಬ್ಬ ಸಮಾಜದಲ್ಲಿ ಅತಿ ಉನ್ನತವಾದ ಹುದ್ದೆ ಶಿಕ್ಷಕರ ಹುದ್ದೆ, ಆ ಶಿಕ್ಷಕರ ಹುದ್ದೆಯಲ್ಲಿ ಮುಂದುವರಿಬೇಕಾದ್ರೆ ವ್ಯಕ್ತಿತ್ವ ವಿಕಸನ ಆಗಿರಲೇಬೇಕು ಅವರಿಗೆ. ಅದನ್ನ ಇಟ್ಕೊಂಡೇ ಅವರು ಟೀಚರ್ ಆಗೋದು ಅಂತಕ್ಕಂಥ ಮಾತನ್ನು ಹೇಳಿದರು. ಇಲ್ಲ ಸರ್, ನಾನು ಬಿಡಲಿಲ್ಲ. ಇಲ್ಲ ಸರ್, ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಭಾಳ ಕೇಳ್ತಿದ್ರಲ್ಲ. ಇಲ್ಲ ಸರ್, ಅವಶ್ಯಕತೆ ಇದೆ, ತಪ್ಪೇನಿಲ್ಲ, ನಮಗೂ ಕೊಡಿ. ನಮಗೆ 30 ವರ್ಷ ಸರ್ವಿಸ್ ಆಗಿರ್ಬೋದು, ಆದರೂ ಸಹ ವ್ಯಕ್ತಿತ್ವ ವಿಕಸನ ಒಂದು ಈ ಮಾರ್ಗದರ್ಶನ ಸಲಹೆ ಅವೆಲ್ಲ ಬೇಕಾಗುತ್ತೆ ನಮಗೆ. ಸರ್ ಅವ್ರು ಆಯ್ತಮ್ಮ ನೋಡೋಣಂತೆ, ಡೈರೆಕ್ಟ್ ಅದಕ್ಕೆ ನೀವೇ ಕೊಡೋದು ಲಾಸ್ಟ್ಗೆ. ಆಯ್ತು ಸರ್, ನೀವು ಹೆಂಗೆ ಹೇಳ್ತಿರೋ, ಸಿಸ್ಟಮಿಂದ ಕೊಡ್ತಿರೋ ಅಥವಾ ನಾವೇ ಕೊಡೋಣ ಅಂತಂದಾಗ ಮತ್ತೆ ನಾನು ಆ ಒಂದು ವೆಬಿನಾರ್ ನಂತರ ಮಾತಾಡಿದೆ ಸರ್ ಹತ್ರ. ಸರ್, ಈಗ ನಮ್ಮ ಮಾನ್ಯ ACPI ಸಾಹೇಬರು ಕಲಬುರಗಿ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರಿಗೆ. ಎಲ್ಲ ಶಿಕ್ಷಕರಿಗೆ 100 ಜನ ಶಿಕ್ಷಕರಿಗೆ 2 ಜಿಲ್ಲೆಯಲ್ಲಿ ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ 1 ದಿನದ ತರಬೇತಿಯನ್ನು ನಮ್ಮ ನಾಗತಿಹಳ್ಳಿ ಸರ್ ಅವರು ಮಾಡಿಕೊಡ್ತಿದ್ದಾರೆ. ಸರ್ ಅವರು ಸರ್ ಬಗ್ಗೆ ಕೇಳಿದ್ದಾರೆ. ಹೌದಾ, ಅವರು ಬರ್ತಿದ್ದಾರೆ. ಹೌದು ಸರ್, ತುಂಬ ಸಂತೋಷ. ನಮ್ಮ ಕೆಲಸವನ್ನು ಸಾರ್ ಅವರು ಮಾಡ್ತಾ ಇದ್ದಾರೆ. ಆಯ್ತಮ್ಮ, ಇನ್ನಾಯ್ತು, ನಿಮಗೆ ಸಮಾಧಾನ ಆಯ್ತಾ ಅಂದರು. ಓಕೆ, ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಮುಖ್ಯವಾಗಿ ನಮಗೆ ಇರಲೇಬೇಕಾದಂಥ, ನಾವು ಕೇಳಲೇಬೇಕಾದಂಥ ಕಾರ್ಯಕ್ರಮ. ನನಗೊಂದು ಬೇಸರದ ವಿಷಯ ಏನಂದರೆ, 100 ಜನ ಶಿಕ್ಷಕರಿಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಾನು 4 ದಿನಗಳ ಹಿಂದಿನಿಂದ ನಿಮ್ಮ ಉಪನಿರ್ದೇಶಕರಿಗೆ, ಆಮೇಲೆ EO ಭಜಂತ್ರಿ ಅವರಿಗೆ, ಪಾಪ ನಾಗರತ್ನವರು ನಿನ್ನಿಂದ ಕಾಂಟ್ಯಾಕ್ಟಲ್ಲಿದೆ. ಸುಮಾರು 3-4 ದಿನದಿಂದ ನಾನು ಹೇಳ್ತಾನೆ ಇದ್ದೀನಿ, ನಮಗೆ 100 ಜನ ಶಿಕ್ಷಕರು ಬೇಕೇ ಬೇಕು. ಯಾಕಂದರೆ ಅವರು ಅಲ್ಲಿಂದ ಬಂದಿರ್ತಾರೆ. ಕೇಳೋದಕ್ಕೆ ಎಲ್ಲರೂ ಬೇಕಲ್ಲ ನೋಡಿ. ಖಾಲಿ ಇರ್ತಕ್ಕಂಥ ಸೀಟ್